ಅಂತಂದ್ರೆ ಇವತ್ತು ಒಂದು 4 ಜನರ ಬಗ್ಗೆ ಮಾತಾಡ್ತೀನಿ ಅಂತೇಳಿ. ಮೊದಲನೇದಾಗಿ ಯಾರ್ರಿ? ಒಬ್ಬ ಸಹೋದರನ ಬಗ್ಗೆ ಮಾತಾಡ್ತೀನಿ. ಎರಡನೇದಾಗಿ ಒಬ್ಬ ಮಗನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೂರನೇದಾಗಿ ಒಬ್ಬ ವಿಮೋಚಕನ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾಲ್ಕನೇದಾಗಿ ಒಬ್ಬ ಶಿಷ್ಯನ ಬಗ್ಗೆ ಮಾತಾಡ್ತೀನಿ ಅಂತೇಳಿ. ಈ 4 ಜನರು ಜೀವಿತದಲ್ಲಿ ಅವರು ತಾತ್ಕಾಲಿಕವಾದದ್ದನ್ನು ಆಶಿಸಿ ಶಾಶ್ವತವಾದದ್ದನ್ನು ಯಾವ ರೀತಿ ಕಳೆದುಕೊಂಡ್ರೆ ಅಂತೇಳಿ ಇವತ್ತು ದೇವರ ವಾಕ್ಯದ ಲೇಖನ ಆಧಾರದಿಂದ ನಿಮ್ಮ ಮುಂದುಗಡೆ ಅವರನ್ನು ತರ್ತೀನಿ. ಅದು ನೀವು ಸ್ವೀಕರಿಸಿಟ್ಟುಕೊಳ್ಳುವುದು, ಅದು ನೀವು ಹೃದಯದ ಹಲಿಗೆ ಮೇಲೆ ಬರೆದಿಟ್ಕೊಳ್ಳುವುದು ಮಾಡೋದಾದರೆ ಖಂಡಿತವಾಗಿ ದೇವರು ದೊಡ್ಡ ಆಶೀರ್ವಾದ ನಿಮ್ಗೆ ತರ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಈ ಮಾತುಗಳನ್ನು ಒಂದು ವೇಳೆ ನೀವು ಅಲಕ್ಷ್ಯ ಮಾಡಿದ್ರಪ್ಪ ಅಂತಂದರೆ, ಈ ಮಾತುಗಳನ್ನು ನಿರ್ಲಕ್ಷ್ಯ ಮಾಡಿದ್ರಪ್ಪ ಅಂತಂದರೆ ಜೀವಿತದಲ್ಲಿ ಈ 4 ಜನರು ಯಾವ ರೀತಿಗೆ ಶಾಶ್ವತವಾದಂಥ ಒಂದು ಆಶೀರ್ವಾದ ಕಳ್ಕೊಂಡ್ರು, ಅದೇ ರೀತಿಗೆ ನೀವು ಕೂಡ ಪಶ್ಚಾತ್ತಾಪ ಪಡಬೇಕಾಗ್ತದ್ರಿ. ಅದಕ್ಕೋಸ್ಕರಾಗಿ ಒಬ್ಬ ವ್ಯಕ್ತಿ ಸಮುದ್ರದ ದಂಡೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಆತನು ವಾಕ್ ಮಾಡ್ತಾ 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 ಏನು ಮಾಡ್ತಾನಂದರೆ ಸಮುದ್ರದ ದಂಡೆಯಲ್ಲಿ ಹೋಗಿ ಒಂದು ಸಲ ಕೂತ್ಕೊಳ್ತಾನೆ. ಕೂತ್ಕೊಂಡಂಥ ಸಂದರ್ಭದಲ್ಲಿ ಆತನ ಪಕ್ಕದಲ್ಲಿ ಒಂದು ಚೀಲ, ಒಂದು ಮೂಟೆ ಇರ್ತದೆ. ಯಾವಾಗ ಸೂರ್ಯನ ಮುಳುಗೋದನ್ನು ನೋಡ್ತಾ ಇರ್ತಾನೋ, ಸಮುದ್ರದ ಅಲೆಗಳು ಬರೋದನ್ನು ನೋಡ್ತಾ ಇರ್ತಾನೋ, ತುಂಬ ಸಂತೋಷ ಆಗಿ ಈ ಕಡೆ ಕೈ ಹಾಕ್ತಾನೆ. ಇಲ್ಲೊಂದು ಮೂಟೆ ಇರ್ತದೆ, ಆ ಮೂಟೆಯಲ್ಲಿ ಏನೋ ಕಲ್ಲುಗಳಿವೆ ಅಂತೇಳಿ ಆತನ ಹೆಂಗೆ ಟೈಮ್ ಪಾಸ್ ಮಾಡ್ತಾನಂದರೆ ಒಂದೊಂದು ಕಲ್ಲುಗಳು ತೆಗೆದು ನೀರಲ್ಲಿ ಹೊಡಿತಾ, ಒಂದೊಂದು ಕಲ್ಲುಗಳು ತೆಗೆದು ನೀರಲ್ಲಿ ಹೊಡಿತಾ, ಒಂದೊಂದು ಕಲ್ಲುಗಳು ತೆಗೆದು ನೀರಲ್ಲಿ ಹೊಡಿತಾ ಆತನ ಸಮಯ ಕಳೀತಾನೆ ಅಂತೇಳಿ. ಯಾವಾಗ ಆ ಒಂದು ಚೀಲದಲ್ಲಿ ತುಂಬಿರುವಂಥ ಕಲ್ಲುಗಳು ಖಾಲಿ ಆಗ್ತವೋ, ಲಾಸ್ಟ್ ಒಂದೇ ಒಂದು ಕಲ್ಲು ಉಳಿದಿರ್ತದ, ಅದು ಲಾಸ್ಟ್ ಆತ ಮನೆಗೆ ಹೋಗೋ ಟೈಮ್ನಾಗ ಹಿಂಗೆ ಹೊಡಿಬೇಕನ್ನೋ ಟೈಮ್ನಾಗ ಅವ ಏನು ಮಾಡ್ತಾನಂದ್ರೆ ಹಿಂಗೆ ನೋಡ್ಕೋತಾನೆ. ಯಾವಾಗ ಲಾಸ್ಟ್ ಕಲ್ಲು ಅದು ನೋಡ್ತಾನೋ, ನೋಡಿದ ತಕ್ಷಣ ಆತನಿಗೆ ಆಶ್ಚರ್ಯ ಆಗ್ತದೆ. ಏನು ಆಶ್ಚರ್ಯ ಆಗ್ತದಪ್ಪ ಅಂತಂದರೆ, ಆತನು ಇಲ್ಲಿ ತನಕ ಕೂತ್ಕೊಂಡು ಸಮುದ್ರದಲ್ಲಿ ಹಾಕಿರುವಂಥ ಒಂದು ನದಿಯಲ್ಲಿ ಹಾಕಿರುವಂಥ ಕಲ್ಲುಗಳು ಅವು ಕಲ್ಲುಗಳಾಗಿರಲಿಲ್ಲ. ಏನಾಗಿದ್ದರಪ್ಪ ಅಂತಂದರೆ ವಜ್ರದ ಒಂದು ಚೀಲವಾಗಿತ್ತು ಅಂತೇಳಿ. ಹಲ್ಲೆಲೂಯಾ. ಆತನಿಗೆ ತುಂಬ ಪಶ್ಚಾತ್ತಾಪ ಆಗ್ತದೆ. ಅಯ್ಯೋ, ನಾನು ಇಷ್ಟೆಲ್ಲ ತುಂಬಿದಂಥ ವಜ್ರಗಳು ನಾನು ಎಷ್ಟು ವೇಸ್ಟ್ ಮಾಡ್ದಲ್ಲ ಅಂತೇಳಿ ಭಾಳ ಪಶ್ಚಾತ್ತಾಪ ಆಗ್ತದೆ ಅವನಿಗೆ. ಆದರೆ ತಿರುಗಿ ಆ ಹರಳುಗಳು ಆತನಿಗೆ ಸಿಗ್ತಾವ್ರಿ. ದೇವ್ರ ಸನ್ನಿಧಿಗೆ ಬಂದಿರುವಂಥ ನೀವು ಕೂಡ ಇಲ್ಲಿ ಬರುವಂಥ ಪ್ರತಿಯೊಂದು ಮಾತುಗಳು ಹಿಂಗೆ 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 ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಈ ಕಡೆ ಬಿಟ್ರೆ ಅಂತೀರಿ. ಏನಾಗ್ತದೆ, ಒಂದು ದಿವ್ಸ ನೀವೇನು ಮಾಡ್ಬೇಕಂದ್ರೆ ಯೂದನಂಗೆ ಏನು ಮಾಡ್ಬೇಕಾಗ್ತದೆ, ನೀವು ಪಶ್ಚಾತ್ತಾಪ ಪಡ್ಬೇಕಾಗ್ತದೆ ಅಂತೇಳಿ. ಹಲ್ಲೆಲೂಯಾ. ಆದರೆ ನನ್ನನ್ನು ನಿನ್ನನ್ನು ಉಂಟು ಮಾಡಿದಂಥ ದೇವರು ಮನಸ್ಸದಲ್ಲ ಅಂತೇಳಿ. ನೀನು ನಾನು ಎಲ್ಲರೂ ಕೂಡ ಈ ಲೋಕದಲ್ಲಿ ಆಶೀರ್ವಾದಗಳನ್ನು ಹೊಂದಿಕೊಳ್ಬೇಕೆಂಬುದಾಗಿ ದೇವ್ರ ಮನಸ್ಸಿದೆ ಅಂತೇಳಿರಿ. ಹಲ್ಲೆಲೂಯಾ. ಸೊ ಹಾಗಾದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾನು ಹೇಳಿದೆ ಇವತ್ತು ತಾತ್ಕಾಲಿಕವಾದದ್ದನ್ನು ಆಶಿಸಿ ಶಾಶ್ವತವಾದದ್ದನ್ನು ಕಳೆದುಕೊಂಡಂಥ 4 ಜನರ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಮೊದಲನೇ ವ್ಯಕ್ತಿ ನಿಮ್ಮ ಎದುರುಗಡೆ ನಾನು ತರ್ತೀನಿ. ಆದಿಕಾಂಡ 13ನೇ ಅಧ್ಯಾಯ 11ನೇ ವಚನ. ದಯವಿಟ್ಟು ಯಾರಾದರೂ ಓದಿ ನನಗೆ ಸಹಾಯ ಮಾಡ್ತೀರಾ? ಮೊದಲನೇ ವ್ಯಕ್ತಿ ತಾತ್ಕಾಲಿಕವಾದದ್ದನ್ನು ಆಶಿಸಿ ತಾತ್ಕಾಲಿಕವಾದದ್ರ ಮೇಲೆ ಆಸೆಪಟ್ಟು ತನ್ನ ಜೀವಿತದಲ್ಲಿ ಶಾಶ್ವತವಾದಂಥ ಆಶೀರ್ವಾದವನ್ನು ಆತನು ಕಳೆದುಕೊಂಡಂಥ ವ್ಯಕ್ತಿ ನಿಮ್ಮ ಎದುರುಗಡೆ ತರಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಆದಿಕಾಂಡ 13ನೇ ಅಧ್ಯಾಯ 11ನೇ ವಚನ. ದಯವಿಟ್ಟು ಯಾರಾದರೂ ಒಬ್ಬರು ಓದ್ರಿ. ಆದ್ದರಿಂದ ಲೋಟನು ಯೋರ್ದನ ಹೊಳೆಯ ಸುತ್ತಲ ಪ್ರದೇಶವನ್ನು ಆದುಕೊಂಡು ಮೂಡಣ ಕಡೆಗೆ ಹೊರಟನು. ಸಾಕಮ್ಮ, ದೇವರು ಈ ವಾಕ್ಯದಿಂದ ನಮ್ಮ ಜೊತೆ ಮಾತಾಡಲಿ. ನಾವು ನೋಡ್ತೀವಿ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಆದಿಕಾಂಡ 13ನೇ ಅಧ್ಯಾಯ 11ನೇ ವಚನ ನೋಡುವಂಥ ಸಂದರ್ಭದಲ್ಲಿ ನನ್ನ ಸಬ್ಜೆಕ್ಟ್ ಏನಪ್ಪ ಅಂತಂದರೆ, ಇವತ್ತು ನಮ್ಮ ವಿಷಯ ಏನಪ್ಪ ಅಂತಂದರೆ, ಕ್ಷಣಿಕವಾದದ್ದನ್ನು ತಾತ್ಕಾಲಿಕವಾದದ್ದನ್ನು ಇವತ್ತು ಆಶಿಸಿ ಶಾಶ್ವತವಾದದ್ದನ್ನು ಕಳೆದುಕೊಂಡಂಥ ಮೊದಲನೇ ವ್ಯಕ್ತಿ ಒಬ್ಬ ಸಹೋದರ ಎಂಬುದಾಗಿ ನಾನು ಹೇಳಿದೆ. ಯಾರು ವ್ಯಕ್ತಿ ಎಂಬುದು ನೋಡುವಂಥ ಸಂದರ್ಭದಲ್ಲಿ ಲೋಟನ ವಿಷಯದಲ್ಲಿ ಇವತ್ತು ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಈ ಲೋಟನು ಅಬ್ರಹಾಮನಿಗೆ ಏನಾಗಬೇಕಪ್ಪ ಅಂತಂದರೆ ಆತನು ಸಹೋದರನಾಗಿರ್ಬೇಕಾಗಿತ್ತು ಅಂತೇಳಿರಿ. ಹಲ್ಲೆಲೂಯಾ. ಲೋಟನು ಅಬ್ರಹಾಮನ ವಿಷಯದಲ್ಲಿ ಅಬ್ರಹಾಮನ ಜೊತೆ ಒಬ್ಬ ಸಹೋದರನಾಗಿ ನಾವು ನೋಡ್ತೇವೆ. ಆತನ ಸಹವಾಸದಲ್ಲಿ ಇರಬೇಕೆಂಬುದಾಗಿ ಅದು ಒಂದು ದೇವರ ಉದ್ದೇಶ ಆಗಿತ್ತು. ಆದರೆ ನಾವು ನೋಡ್ತೀವಿ, ಯಾವಾಗ ಲೋಟನು ಅಬ್ರಹಾಮನ ಜೊತೆ ಸಹವಾಸದಲ್ಲಿರುವುದನ್ನು ಬಿಟ್ಟು, ಅಬ್ರಹಾಮನ ಸಹವಾಸವನ್ನು ಬಿಟ್ಟು ಆ ಒಂದು ಭಕ್ತಿಯ ಮನೆಯಾಗಿರುವಂಥ, ಪ್ರಾರ್ಥನೆಯ ಮನೆಯಾಗಿರುವಂಥ, ದೇವರು ವಿಸಿಟ್ ಮಾಡುವಂಥ ಕುಟುಂಬವಾಗಿರುವಂಥ, ಅದ್ಭುತವಾದಂಥ ಆ ಒಂದು ದೇವರು ದರ್ಶಿಸುವಂಥ ಸಹವಾಸದ ಮನೆಯನ್ನು ಯಾವಾಗ ಆತನು ನಿರ್ಲಕ್ಷ್ಯ ಮಾಡಿ ಆತ ತನಗೋಸ್ಕರವಾಗಿ ಯಾವಾಗ ಒಂದನ್ನು ಆಯ್ಕೆ ಮಾಡ್ಕೊಳ್ತಾನೋ, ಯಾವಾಗ ತನಗೋಸ್ಕರವಾಗಿ ಆತನು ಸೊದೋಮನ್ನು ಗೋಮರವನ್ನು ಆತನು ಚಾಯ್ಸ್ ಬಂದಂಥ ಸಂದರ್ಭದಲ್ಲಿ ಆತನು ಆಯ್ಕೆ ಮಾಡ್ಕೊಳ್ತಾನೋ, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಆತನ ಜೀವಿತದಲ್ಲಿ ಎಂಥ ದೊಡ್ಡ ನಷ್ಟ ಬಂತೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಇವತ್ತು ದೇವರು
ಮತ್ತು ಅಬ್ರಹಾಮನ ಜೊತೆ ವಾಗ್ದಾನ ಮಾಡಿದ್ದಾನೆ. ಅಬ್ರಹಾಮನ ವಾಗ್ದಾನ ಈ ಒಂದು ಲೋಟನಿಗೂ ಕೂಡ ಪರಿಪೂರ್ಣ ಆಗ್ತಾ ಇದೆ. ಅಬ್ರಹಾಮನಿಗೆ ಬೆಳ್ಳಿ ಬಂಗಾರ ಹೆಚ್ಚಾಗ್ತದೆ, ಲೋಟನಿಗೆ ಕೂಡ ಬೆಳ್ಳಿ ಬಂಗಾರ ಹೆಚ್ಚಾಗ್ತದೆ. ಅಬ್ರಹಾಮನಿಗೆ ದನಕರುಗಳು ಹೆಚ್ಚಾಗ್ತವೆ, ಲೋಟನಿಗೆ ಕೂಡ ದನಕರುಗಳು ಹೆಚ್ಚಾಗ್ತವೆ. ಅಬ್ರಹಾಮನ ಪ್ರತಿಯೊಂದು ಆಶೀರ್ವಾದ ಲೋಟನು ಹೊಂದಿಕೊಳ್ತಾ ಇದ್ದೇನೆ. ಆದರೆ ಚಾಯ್ಸ್ ಅಂತಕ್ಕಂಥದ್ದು ಬಂದಂಥ ಸಂದರ್ಭದಲ್ಲಿ, ಆಯ್ಕೆ ಅಂತಕ್ಕಂಥದ್ದು ಬಂದಂಥ ಸಂದರ್ಭದಲ್ಲಿ ಲೋಟನ್ ಮಾಡಿರುವಂಥ ತಪ್ಪೇನಪ್ಪ ಅಂತಂದ್ರೆ, ಕ್ಷಣಿಕವಾದಂಥ ಸೊದೋಮ್ ಗೋಮರ ಕಡೆ ಯಾವಾಗ ತನ್ನ ಕಣ್ಣನ್ನು ಹಾಯಿಸಿ ತನಗೋಸ್ಕರವಾಗಿ ಒಂದು ಪ್ರಾಂತವನ್ನು ಆತನು ಆರಿಸಿಕೊಳ್ತಾನೋ, ತನ್ನ ಜೀವಿತದಲ್ಲಿ ಆತನು ಶಾಶ್ವತವಾದದ್ದನ್ನು ಕಳೆದುಕೊಂಡನಂತೇಳಿ. ಹಲ್ಲೆಲೂಯಾ. ಎಂಥ ವಿಚಾರಕರವಾದಂಥ ಸಂಗತಿಯಪ್ಪ ಅಂತಂದರೆ, ತನ್ನ ಪ್ರೀತಿ ದೇವ್ರ ಮಕ್ಕಳೇ, ಸಹೋದರನಾಗಿ ಆತನ ಜೊತೆ ಇರಬೇಕಾಗಿತ್ತು, ಸಹೋದರನಾಗಿ ಆತನ ಸಹವಾಸದಲ್ಲಿ ಇರಬೇಕಾಗಿತ್ತು ಆತನು. ಆದರೆ ದೇವ್ರ ವಾಕ್ಯ ನೋಡ್ತೀವಿ, ಈ ಒಂದು ಲೋಟನು ತನ್ನಗೋಸ್ಕರವಾಗಿ ಯಾವಾಗ ಒಂದು ಪ್ರಾಂತವನ್ನು ಆಯ್ಕೆ ಮಾಡ್ಕೊಂಡನೋ ನಾಶವನ್ನು ಹೊಂದಿದ್ದೇನೆ ಎಂಬುದಾಗಿ ನೋಡ್ತೇವೆ. ಪ್ರೀತಿಯ ಸಹೋದರನೇ, ಪ್ರೀತಿ ಸಹೋದರಿ, ಇವತ್ತು ನಿನ್ನ ಒಂದು ಜೀವಿತಕ್ಕೆ ಬರುವಂಥ ಸಂದರ್ಭದಲ್ಲಿ ನೀವು ಯಾವಾಗ ನಿಮಗೋಸ್ಕರವಾಗಿ ಯಾವಾಗ ಒಂದು ಆಯ್ಕೆ ಮಾಡ್ಕೊಳ್ತಿರೋ, ಯಾವಾಗ ನಿಮ್ಮ ಜೀವಿತದಲ್ಲಿ ನಿಮಗೋಸ್ಕರವಾಗಿ ಯಾವಾಗ ಒಂದು ಆಯ್ಕೆ ಅಂತಕ್ಕಂಥದ್ದು ಈ ಲೋಕದಲ್ಲಿ ಮಾಡ್ಕೊಳ್ತಿರೋ ಅಂತ ಸಂದರ್ಭದಲ್ಲಿ ನೀವು ಲೋಟನಂತೆ ತಪ್ಪನ್ನು ಮಾಡಬಾರ್ದು ಅಂತೇಳಿ. ನಮ್ಮ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ನಿಂತು ಹೇಳುವಂಥ ನಾನಾಗಲಿ, ಕುಂತು ಕೇಳುವಂಥ ನೀವಾಗಲಿ, ಇವತ್ತು ನಾವು ಆಯ್ಕೆ ಮಾಡ್ಕೊಳ್ಳುವಂಥ ವಿಷಯದಲ್ಲಿ ನಮಗಾಗಿ ಕೆಲವೊಂದು ಆಯ್ಕೆ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ನಮಗಾಗಿ ಕೆಲವೊಂದು ನಾವು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ ತಯಾರಾದಂಥ ಸಂದರ್ಭದಲ್ಲಿ, ಅದು ನೀನು ನಿನ್ನ ಮದುವೆ ವಿಷಯದಲ್ಲಾಗಿರಲಿ, ಅಥವಾ ಮನೆ ಕಟ್ಟುವಂಥ ವಿಷಯದಲ್ಲಾಗಲಿ, ಅಥವಾ ನೀನು ಯಾವುದೇ ಒಂದು ವಾಹನ ತೆಗೆದುಕೊಳ್ಳುವಂಥ ವಿಷಯದಲ್ಲಾಗಲಿ, ಅಥವಾ ನೀನು ಯಾವುದೋ ಒಂದು ಬಿಸ್ನೆಸ್ ಆಗಲಿ, ಯಾವುದೋ ಒಂದು ವ್ಯಾಪಾರ ಆಗಲಿ ನೀನು ಪ್ರಾರಂಭ ಮಾಡಬೇಕಪ್ಪ ಅಂತಂದರೆ, ನೀನು ಏನೇ ಮಾಡು, ಮದುವೆ ಮಾಡ್ಕೋ, ಮನೆ ಕಟ್ಟು, ವ್ಯಾಪಾರ ಮಾಡು, ಬಿಸ್ನೆಸ್ ಮಾಡು, ವಾಹನ ತೆಗೆದುಕೋ, ನೀನು ಏನೇ ತೆಗೆದುಕೊಳ್ಳಬೇಕಾದ್ರೂ ನೀನು ಏನಾಗಿರ್ಬೇಕಪ್ಪ ಅಂತಂದರೆ, ನಿನ್ನ ಮನಸ್ಥಿತಿ ಏನಾಗಿರ್ಬೇಕಪ್ಪ ಅಂತಂದರೆ, ನೀನು ದೇವರೊಂದಿಗೆ ಟೈಪ್ ಆಗಿರ್ಬೇಕಂತೇಳಿರೋದು ಎಲ್ಲ ವಿಷಯಗಳು ಅಂತೇಳಿರಿ. ಅಲ್ಲೆಲ್ಲಿ ನಿನ್ನ ಕೇಂದ್ರ ಏನಾಗಿರ್ಬೇಕಪ್ಪ ಅಂತಂದ್ರೆ, ನೀನು ಮಾಡುವಂಥ ಪ್ರತಿಯೊಂದು ದೇವರೊಂದಿಗೆ ಏನಾಗಿರ್ಬೇಕು, ಟೈಅಪ್ ಆಗಿರ್ಬೇಕಂತೇಳಿ. ಒಂದು ವೇಳೆ ದೇವರನ್ನು ಬಿಟ್ಟು ದೇವರಿಗೆ ಕಡೆಗಿಟ್ಟು ನೀ ಪ್ರತಿಯೊಂದು ಏನಾದರೂ ನೀನು ಆಯ್ಕೆ ಮಾಡ್ಕೊಂಡೆಪ್ಪ ಅಂತಂದ್ರೆ, ದೇವರ ಚಿತ್ತವನ್ನು ಬಿಟ್ಟು, ದೇವರ ಉದ್ದೇಶವನ್ನು ಬಿಟ್ಟು, ದೇವರ ಪ್ರಣಾಳಿಕೆಯನ್ನು ತಿಳ್ಕೊಳ್ಳಾರ್ದೆ ನೀನು ದೇವರನ್ನು ಕಡೆಗಿಟ್ಟು ಒಂದು ವೇಳೆ ನೀನು ಏನಾದರೂ ನೀನು ತೀರ್ಮಾನ ತೆಗೆದುಕೊಂಡೆಪ್ಪ ಅಂತಂದ್ರೆ, ನೀನೇನಾದರೂ ಆಯ್ಕೆ ಮಾಡ್ಕೊಂಡೆಪ್ಪ ಅಂತಂದ್ರೆ ನಿನ್ನ ಜೀವಿತದಲ್ಲಿ ದೊಡ್ಡ ನಷ್ಟವಂತ ಅಂದ್ಕೊಳ್ತೀಯ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಇವತ್ತು ಕ್ಷಣಿಕವಾದದ್ದನ್ನು ಆಶಿಸಿ, ತಾತ್ಕಾಲಿಕವಾದದ್ದನ್ನು ಆಶಿಸಿ ಇವತ್ತು ಶಾಶ್ವತವಾದಂಥ ಆಶೀರ್ವಾದ ಕಳೆದುಕೊಂಡಂಥ ವ್ಯಕ್ತಿಗಳು ನಿನ್ನ ಎದುರುಗಡೆ ಬರುವಂಥ ಸಂದರ್ಭದಲ್ಲಿ ಪರಿಶುದ್ಧಾತ್ಮ ದೇವರು ಆತ್ಮ ಆವೇಶದಿಂದ ನಿನ್ನ ಎದುರುಗಡೆ ಇವರ ಜೀವಿತ, ಇವರ ಬದುಕು ತರುವಂಥ ಸಂದರ್ಭದಲ್ಲಿ ಇವರ ಬದುಕಿನ ಮೂಲಕವಾಗಿ ನಾನು ನೀನು ಪಾಠ ಕಲ್ತ್ಕೊಳ್ಬೇಕಂತ ಹೇಳಿರಿ. ಇವತ್ತು ಏನೇ ಆದರೂ ಕೂಡ ಲೋಟನನ್ನು ವಿಮರ್ಶೆ ಮಾಡೋದರಿಂದ ನನಗೇನು ಬರುವುದಿಲ್ಲ, ಲೋಟನ ಕುರಿತು ವಿಮರ್ಶೆ ಮಾಡೋದರಿಂದ ಲೋಟನಿಗೇನು ಸಂಭವಿಸುವುದಿಲ್ಲ. ಆದರೆ ಲೋಟನ ಕುರಿತು ಲೋಟಾಗಿ ನಾವು ಆಳವಾಗಿ ನಾವು ನಮ್ಮ ಜೀವಿತದ ಬಗ್ಗೆ ಆಲೋಚನೆ ಮಾಡೋದು ಅಂದರೆ ಪ್ರಯೋಜನಕರವಾಗಿರ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಲೋಟನು ಯಾವಾಗ ತನಗೋಸ್ಕರಾಗಿ ಒಂದು ಪ್ರಾಂತವನ್ನು ಆಯ್ಕೆ ಮಾಡ್ಕೊಂಡನೋ, ನಿನ್ನ ಜೀವಿತದಲ್ಲಿ ನಿನಗೋಸ್ಕರಾಗಿ ಏನು ಆಯ್ಕೆ ಮಾಡ್ಕೊಳ್ತೀಯ ಅನ್ನಕ್ಕಂಥದ್ದು ಭಾಳ ಪ್ರಾಮುಖ್ಯ ಇದೆ. ನೀನು ಆಯ್ಕೆ ಮಾಡ್ಕೊಳ್ಳುವಂಥ ಪ್ರತಿಯೊಂದರಲ್ಲಿ ದೇವರಿದಾನ, ನೀನು ಆಯ್ಕೆ ಮಾಡ್ಕೊಂತ ಪ್ರತಿಯೊಂದರಲ್ಲಿ ದೇವ್ರ ಚಿತ್ತ ಇದೆಯಾ? ನೀನು ಆಯ್ಕೆ ಮಾಡ್ಕೊಳ್ಳುವಂಥ ಪ್ರತಿಯೊಂದರಲ್ಲಿ ನೀನು ವಾಹನ ತೆಗೆದುಕೊಳ್ತಾ ಇರ್ಬೋದು, ನೀನು ಮನೆ ಕಟ್ತಾ ಇರ್ಬೋದು, ಇವತ್ತು ನೀನು ಬಿಸ್ನೆಸ್ ಪ್ರಾರಂಭ ಮಾಡ್ತಾ ಇರ್ಬೋದು, ಅಥವಾ ಯಾವುದೋ ಒಂದು ಒಳ್ಳೆ ಕಾರ್ಯ ನೀನು ಶುಭ ಕಾರ್ಯ ಮಾಡ್ತಾ ಇರ್ಬೋದು. ಬಟ್ ಇವತ್ತು ನಿನಗೋಸ್ಕರ ಈ ಲೋಕದಲ್ಲಿ ನೀನು ಏನೇನು ಮಾಡ್ಕೊಳ್ತೀವೋ ಅದರಲ್ಲಿ ದೇವರೊಂದಿಗೆ ನೀನು ಟೈಅಪ್ ಆಗಿರ್ಬೇಕು ಎಲ್ಲ ಯೋಜನೆಗಳಂತೇಳಿ. ಹಲ್ಲೆಲೂಯಾ. ದುಃಖದ ಸಂಗತಿ ಏನಪ್ಪ ಅಂತಂದರೆ, ಲೋಟನು ಏನನ್ನು ಆರಿಸ್ಕೊಂಡನೋ ಅದರಲ್ಲಿ ದೇವರ ಚಿತ್ತ ಅಂತಕ್ಕಂಥದ್ದು ಇರಲಿಲ್ಲ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಜಾಗ್ರತೆ ನನ್ನ ಪ್ರೀತಿದವರ ಮಕ್ಕಳೇ. ಈ ಲೋಕದಲ್ಲಿ ನಮ್ಮ ಆಶೀರ್ವಾದಗಳನ್ನು ಹೊಂದ್ಕೊಳ್ಬೇಕಪ್ಪ ಅಂತಂದರೆ ಆಯ್ಕೆ ಮಾಡುವಂಥ ವಿಷಯದಲ್ಲಿ ನಾವು ತಪ್ಪು ಹೋಗಬಾರ್ದು ಅಂತೇಳಿ. ಆಯ್ಕೆ ಮಾಡ್ಕೊಳ್ಳುವಂಥ ವಿಷಯದಲ್ಲಿ ನಾವು ಜಾರಿ ಹೋಗಬಾರ್ದು. ಉದ್ರೇಕದಿಂದಾಗಲಿ, ಆವೇಶದಿಂದಾಗಲಿ, ಸ್ವಂತ ಬುದ್ಧಿಯಿಂದಾಗಲಿ, ಸ್ವಂತ ತೀರ್ಮಾನದಿಂದಾಗಲಿ, ಸ್ವಬುದ್ಧಿಯ ಮೇಲೆ ಆಧಾರಗೊಂಡು ಯಾವುದನ್ನು ನಮ್ಮ ಜೀವಿತದಲ್ಲಿ ನಾವು ಮಾಡಿವಪ್ಪ ಅಂತಂದರೆ ವಿಶ್ವಾಸಿ ಮಕ್ಕಳ ಲಕ್ಷಣನೇ ಅಲ್ಲ, ಅದು ದೇವರ ಮಕ್ಕಳ ಲಕ್ಷಣನೇ ಅಲ್ಲ ಎಂಬುದಾಗಿ ನನ್ನ ಸತ್ಯವೇದ ಹೇಳ್ತದೆ ಅಂತೇಳಿ. ಹಲ್ಲೆಲೂಯಾ. ಬನ್ನಿ ನಾವು ನೋಡ್ತೇವೆ, ಎರಡನೇ ವ್ಯಕ್ತಿ ಹತ್ರ ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತೇನೆ. ಒಬ್ಬ ಮಗನು, ಒಬ್ಬ ಸಹೋದರನ ಬಗ್ಗೆ ನಾನು ಮಾತಾಡಿದೆ. ಆತನು ಕ್ಷಣಿಕವಾದದ್ದನ್ನು, ತಾತ್ಕಾಲಿಕವಾದದ್ದನ್ನು ಆತನು ನಿರ್ಲಕ್ಷ್ಯ ಮಾಡಿ ಆತನು ಶಾಶ್ವತವಾದಂಥ ಆತನ ಆಶೀರ್ವಾದ ಯಾವ ರೀತಿ ಕಳ್ಕೊಂಡನು ನಾವು ನೋಡ್ತೇವೆ. ಅಬ್ರಹಾಮನಿಗೆ ಏನಿತ್ತಪ್ಪ ಅಂದರೆ, ಅಬ್ರಹಾಮನ ಗುರಿ ಅಂದರೆ ದೇವರೇ ಆತನ ಗುರಿಯಾಗಿತ್ತು. ಹೌದಲ್ರಿ? ಅಬ್ರಹಾಮನ ಗುರಿ ಏನಾಗಿತ್ತು? ದೇವರೇ ಆಗಿತ್ತು. ಲೋಟನ ಗುರಿನೂ ಏನಾಗಬೇಕಾಗಿತ್ತು? ದೇವರೇ ಆಗಿರ್ಬೇಕಾಗಿತ್ತು. ಆದರೆ ನನ್ನ ಪ್ರೀತಿದವರ ಮಕ್ಕಳೇ, ಇವತ್ತು ನಿನ್ನ ಜೀವಿತ ಯಾವ ರೀತಿಗಿದೆ? ನಿನ್ನ ಜೀವಿತದಲ್ಲಿ ಒಂದು ಗುರಿ ಇದೆಯಾ?
ನಿನ್ನ ಬದುಕಿಗೆ ಒಂದು ಗುರಿ ಇದೆಯಾ? ನಿನ್ನ ಭವಿಷ್ಯತ್ತಿಗೆ ಒಂದು ಗುರಿ ಇದೆಯಾ? ನಿನ್ನ ಸಂತಾನಕ್ಕೋಸ್ಕರ ನಿನ್ನಲ್ಲಿ ಒಂದು ಗುರಿ ಇದೆಯಾ? ನೀನು ಮಾಡುವಂಥ ಸೇವೆಗೋಸ್ಕರವಾಗಿ ಒಂದು ಗುರಿ ಅಂತಕ್ಕಂಥದ್ದು ಇದೆಯಾ? ಯಾವ ರೀತಿಯಾಗಿದೆ ನಿನ್ನ ಜೀವಿತ, ನಿನ್ನ ಬದುಕು? ನಿನ್ನ ಜೀವಿತ ಏನು ಗುರಿ ಉಳ್ಳಂಥ ಜೀವಿತ ಆಗಿದೆಯಾ? ನಿನ್ನ ಜೀವಿತ ಏನು ಗುರಿ ತಪ್ಪಿದ ಜೀವಿತ ಆಗಿದೆಯಾ? ಅಥವಾ ಗುರಿನೇ ಇಲ್ಲದಂಥ ಜೀವಿತ ನಿನ್ನ ಜೀವಿತ ಆಗಿದೆಯಾ? ಒಂದು ಸಲ ಪರೀಕ್ಷೆ ಮಾಡ್ಕೋ. ಲೋಟನಂತೆ ನಿನ್ನ ಜೀವಿತ ಐತಪ್ಪ ಅಂತಂದರೆ ನೀನು ತಾತ್ಕಾಲಿಕವಾದದ್ದನ್ನೇ, ಕ್ಷಣಿಕವಾದದ್ದನ್ನೇ ನೀನು ಆರಿಸ್ಕೊಂಡು ನಿನ್ನ ಜೀವಿತದಲ್ಲಿ ನಷ್ಟವನ್ನು ತಂದ್ಕೊಳ್ತೀಯ ಅಂತೇಳಿ. ಹಲ್ಲೆಲೂಯಾ. ಬನ್ನಿ, ಎರಡನೇದಾಗಿ, ಈತನು ಸಹೋದರನಾದರೆ ಈತನು ಸಹೋದರರ ಅನ್ಯೋನ್ಯತೆಯನ್ನು ಅಲಕ್ಷ್ಯ ಮಾಡಿದನು, ಸಹವಾಸವನ್ನು ಬಿಟ್ಟು ಹೋದನು, ತನ್ನ ಜೀವಿತದಲ್ಲಿ ನಷ್ಟವನ್ನು ತಂದುಕೊಟ್ಟನು. ಎರಡನೇದಾಗಿ, ಒಬ್ಬ ಮಗನ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಯಾರಾದರೂ ನನ್ನ ಜೊತೆ ಇಬ್ರಿಯರ ಪತ್ರಿಕೆ, ದಯವಿಟ್ಟು ನಿಮ್ಮ ಪುಸ್ತಕವನ್ನು ಇಬ್ರಿಯರ ಪತ್ರಿಕೆ 12ನೇ ಅಧ್ಯಾಯ ದಯವಿಟ್ಟು ಸತ್ಯವೇದವನ್ನು ತಿರುಗಿಸ್ರಿ. ಯಾರಾದರೂ ದಯಮಾಡಿ ನನಗೆ ಓದಿ ಸಹಾಯ ಮಾಡಿರಿ. ಒಬ್ಬ ಮಗನ ಕುರಿತು ನಾನು ಮಾತಾಡ್ತೇನೆ. ಆ ಮಗನು ಯಾವ ರೀತಿ ಗುರಿಯನ್ನು ತಪ್ಪದನು, ಯಾವ ರೀತಿಗೆ ಆತನು ಕ್ಷಣಿಕವಾದದ್ದನ್ನು ಆಶಿಸಿ ಶಾಶ್ವತವಾದದ್ದನ್ನು ಕಳೆದುಕೊಂಡನಂತೇಳಿ ಒಬ್ಬ ಮಗನ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಇಬ್ರಿಯರ ಪತ್ರಿಕೆ 12ನೇ ಅಧ್ಯಾಯ 16ನೇ ವಚನ. ಸ್ವಲ್ಪ ಗಟ್ಟಿಯಾಗಿ ಓದಮ್ಮ. ಸಭೆಯವರನ್ನು ಕೆಡಿಸದಂತೆ, ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ, ಯಾವೊಂದು ಜಾರನಾಗಲಿ, ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಆ ಏಸಾವನು ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಹಕ್ಕನ್ನು ಬಿಟ್ಟನು. ಅನಂತರದಲ್ಲಿ ತನ್ನ ತಂದೆಯ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಕೆಂದು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರು. ನಡೆದದ್ದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟನೆಂದು ಬಲ್ಲಿರಿ. ಹಲ್ಲೆಲೂಯಾ. ನೋಡಿದ್ರ, ಈ ಮಗ ಯಾರಪ್ಪ ಅಂತಂದ್ರೆ ನಾವು ನೋಡ್ತೇವೆ, ಏಸಾವನ ಕುರಿತು ನಾವು ಮಾತಾಡ್ತಾ ಇದ್ದೀವಿ ಅಂತೇಳಿ. ಹಲ್ಲೆಲೂಯಾ. ಏಸಾವನು ಒಬ್ಬ ತಂದೆಗೆ ಮಗನಾಗಿದ್ದಾನೆ. ಈ ಮಗನು ತನ್ನ ಜೀವಿತದಲ್ಲಿ ದೇವರಿಟ್ಟಂತ ಆಶೀರ್ವಾದ ಎಂತದಪ್ಪ ಅಂತಂದ್ರೆ, ದೇವರು ಕೊಟ್ಟಂತ ಭವಿಷ್ಯತ್ಗೂ ಆತನ ಸಂತಾನ ಕೊಟ್ಟಂತ ಆಶೀರ್ವಾದ ಎಷ್ಟು ದೊಡ್ಡದಿದೆಯಪ್ಪ ಅಂತಂದ್ರೆ, ದೇವರ ವಾಕ್ಯದ ನೋಡ್ತೀವಿ, ಜ್ಯೇಷ್ಠ ಪುತ್ರನಿಗೆ 2ರಷ್ಟು ಪ್ರತಿಫಲ, 2ರಷ್ಟು ಆಶೀರ್ವಾದ ಬರಬೇಕೆಂಬುದಾಗಿ ಬೈಬಲ್ನಲ್ಲಿ ನಾವು ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಆದ್ರೆ ನಾವು ನೋಡ್ತೀವಿ, ಏಸಾವನಿಗೆ ನಾವು ನೋಡ್ತಿದ್ದೇವೆ, ಅದರ ಒಂದು ಪರಿವೇನೇ ಇಲ್ಲ. ಜ್ಯೇಷ್ಠತ್ವ ಹಕ್ಕದ ಕುರಿತು, ಆತನ ಪ್ರಥಮ ಫಲವಾಗಿರುವಂಥ ಆತನ ಜ್ಯೇಷ್ಠತ್ವದ ಕುರಿತು, ಆತನ ಆಶೀರ್ವಾದದ ಕುರಿತು ಸ್ವಲ್ಪನೂ ಚಿಂತೆನೇ ಇಲ್ಲರ ಆತನಿಗೆ. ಅದನ್ನು ನೋಡ್ತೀವಿ. ಒಂದು ದಿವಸ ಭೇಟಿಯಿಂದ ಆತನು ಮನೆಗೆ ಬರ್ತಾನೆ. ಮನೆಗೆ ಬರುವಂಥ ಸಂದರ್ಭದಲ್ಲಿ ಆ ತಮ್ಮ ಏನು ಮಾಡ್ತಾನಂದ್ರೆ, ಅಡಿಗೆ ಮಾಡ್ತಾ ಇರ್ತಾನೆ. ಅಡಿಗೆ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಏನು ಚಿಕನ್ ಬಿರಿಯಾನಿ ಮಾಡಿದಾನೆ ಅಂದ್ರೆ ಒಂದು ಅರ್ಥ ಇತ್ತು ಅದಕ್ಕೆ. ಬಟ್ ಆತನ ಏನು ಮಾಡ್ತಾ ಇದ್ದಾನೆ ಅಂದರೆ, ಯಾವುದೋ ಒಂದು ಅಲಸಂದಿ ಕುದಿಸ್ತಾ ಇದ್ದ. ಕುದಿಸೋ ಸಂದರ್ಭದಲ್ಲಿ ಆತನಿಗೆ ಹಸಿವೆ ಆಗ್ತದೆ. ಹಸಿವೆ ಆಗಿ ಬಂದಾಗ ಆತನು ಏನು ಕೇಳ್ತಾನ್ರಿ? ಏನು ಕೇಳ್ತಾನ? ನೀ ಮಾಡ್ಲತ್ತಿದ್ದಲ್ಲಪ್ಪ, ಅದು ನನಗೆ ತಿನ್ಲಕ್ಕ ಕೊಡು ಅಂತಾನ. ಅವಾಗ ಅವ ಏನಂತಾನ? ನಾ ಹಂಗೆ ಸುಮ್ಮನೆ ಕೊಡಲ್ಲ, ನೀ ನನಗೆ ಜ್ಯೇಷ್ಠತ್ವದ ಹಕ್ಕು ನನಗೆ ಮಾರಿಬಿಡು, ನನಗೆ ಕೊಟ್ಟು ಬಿಡು, ಅವಾಗ ಇದು ನಾನು ನನಗೆ ಕೊಡ್ತೀನಿ ಅಂತಾನೆ. ಅವಾಗ ಅವ ಏನಂತಾನ್ರಿ? ಅವೇನಂತಾನ? ಅದು ಯಾರಿಗೆ ಬೇಕು ಮಾರಾಯ, ಇವತ್ತೇ ತಗೋ, ಈಗೇ ತಗೋ, ಆದ್ರೆ ನನಗೇನು ಕೊಡು, ಅದು ಕೊಡು. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಏಸಾವನ ತನ್ನ ಜೀವಿತದಲ್ಲಿ ಆತನು ತನ್ನ ಗುರಿ ಯಾವ ರೀತಿಗೆ ತಪ್ಪದನಪ್ಪ ಅಂತಂದರೆ, ತನ್ನ ಗಮ್ಯ ಯಾವ ರೀತಿಗೆ ತಪ್ಪದನಪ್ಪ ಅಂತಂದರೆ, ತನ್ನ ಗುರಿ ಇಲ್ಲದಂಥ ಜೀವಿತ, ಗಮ್ಯ ಇಲ್ಲದಂಥ ಜೀವಿತ ಯಾವಾಗ ಮಾರ್ಪಡ್ತಪ್ಪ ಅಂತಂದರೆ, ದೇವರು ಅವನಿಗೋಸ್ಕರವಾಗಿ ಒಂದು ಪ್ರತ್ಯೇಕವಾದಂಥ ಗುರಿಯನ್ನಿಟ್ಟಿನು, ದೇವರು ಆತನಿಗೋಸ್ಕರವಾಗಿ ಒಂದು ಗಮ್ಯವನ್ನಿಟ್ಟಿದನು, ದೇವರು ಆತನಿಗೋಸ್ಕರವಾಗಿ ಸುಂದರವಾದಂಥ ಬಹುಮಾನವನ್ನಿಟ್ಟಿದನು. ಆದ್ರೆ ನಾವು ನೋಡ್ತೀವಿ, ಇವತ್ತು ಏಸಾವನ ಜೀವಿತದಲ್ಲಿ ನಾವು ನೋಡ್ತೇವೆ, ಒಂದೇ ಒಂದು ಊಟಕ್ಕೋಸ್ಕರ ಎಂಬುದಾಗಿ ಬೈಬಲ್ನಲ್ಲಿ ಬರೆದಿದೆ ಅಂತ ಹೇಳಿ. ಹಲ್ಲೆಲೂಯಾ. ಕನ್ನಡ ಬೈಬಲ್ನಾದರೂ ಒಂದೇ ಒಂದು ಊಟಕ್ಕೋಸ್ಕರ ಅಂತ ಬರೆದಿದೆ. ತೆಲುಗು ಬೈಬಲ್ ಏನು ಬರೆದಿದೆ ಅಂದರೆ ಭಾಳ ಕೆಟ್ಟ ಪದ ಬರೆದಿದೆ ರೀ. ಒಂದು ಹೊತ್ತ ಕೂಳಕ್ಕಾಗಿ ಅಂತ ಬರ್ತದಲ್ಲ. ಅಲ್ಲಿ ಎಷ್ಟಕ್ಕಂತ? ಒಂದು ಹೊತ್ತ ಕೂಳಕ್ಕಾಗಂತ. ನೋಡ್ರಿ, ಒಂದು ಟೈಮ್ ಊಟ ಮಾಡಲಿಲ್ಲ ಅಂದ್ರೆ ಮನುಷ್ಯ ಸಾಯ್ತಾನೇನ್ರಿ? ಒಂದು ಟೈಮ್ ಊಟ ಸಿಗ್ಲಿಲ್ಲ ಅಂದ್ರೆ ಸಾಯ್ತಾನ? ಅಂದ್ರೆ ಈ ವ್ಯಕ್ತಿ ನೋಡ್ರಿ, ಇವನಿಗೆ ಯಾವುದ್ರ ಬಗ್ಗೆ ಅರಿವಿಲ್ಲಪ್ಪ ಅಂತಂದ್ರೆ, ಶಾಶ್ವತವಾದಂಥ ದೇವರು ಆತನಿಗೋಸ್ಕರವಾಗಿ, ಆತನ ಸಂತಾನಕ್ಕೋಸ್ಕರವಾಗಿ ಸಿದ್ಧಪಡಿಸಿರುವಂಥ ಶಾಶ್ವತ ಆಶೀರ್ವಾದದ ಬಗ್ಗೆ ಈತನಿಗೆ ಏನಿಲ್ಲ, ಸ್ವಲ್ಪನೂ ಎಳ್ಳು ಕಾಳಿನಷ್ಟು ಆತನಿಗೆ ಅದ್ರ ಬಗ್ಗೆ ಜ್ಞಾನ ಇಲ್ಲ ಅಂತೇಳಿ.
ಆದರೆ ನಾವು ನೋಡ್ತೀವಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ನಮ್ಮ ವಿಷಯಕ್ಕೆ ಬರುವಂಥ ಸಂದರ್ಭದಲ್ಲಿ ದೇವರ ಮಕ್ಕಳಾಗಿರುವಂಥ ನಾವು, ದೇವರು ಆರಿಸ್ಕೊಂಡಿರುವಂಥ ಪ್ರಜೆಗಳಾಗಿರುವಂಥ ನಾವು, ದೇವ ಜನಾಂಗ ಎಂಬುದಾಗಿ ಕರೆಯಲ್ಪಟ್ಟಂಥ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಜೀವಿತದಲ್ಲಿ ನಾವು ಟೆಂಪರವರಿ ಹಂಗರ್ ಆಗಿ ಯಾವಾಗ ನಾವಿರ್ತೀವೋ, ತಾತ್ಕಾಲಿಕವಾದಂಥ ದಾಹ, ತಾತ್ಕಾಲಿಕವಾದಂಥ ಒಂದು ನೀರಡಿಕೆ, ತಾತ್ಕಾಲಿಕವಾದಂಥ ಹಸುವೆ ಯಾವಾಗ ನಮ್ಮಲ್ಲಿ ಇರ್ತದೋ ನಾವು ದೇವರಿಂದ ಆಶೀರ್ವಾದಗಳನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಸಭೆಯಾಗಿ ಸೇರಿ ಬಂದಿರುವಂತೆಲ್ಲ ದೇವಜನರೇ, ನಮ್ಮ ಜೀವಿತದಲ್ಲಿ ಟೆಂಪರವರಿ ಸೊಲ್ಯೂಷನ್ ಯಾವತ್ತೂ ನಾವು ಏನು ಮಾಡ್ಬೋದು ಅಂದರೆ ಅದ್ರ ಮೇಲೆ ಆಧಾರಗೊಳ್ಬಾರ್ದು ಅಂತೇಳಿ. ಯಾಕಂದರೆ ದೇವರು ನಮ್ಮನ್ನು ಶಾಶ್ವತವಾದಂಥ ರಾಜ್ಯ ಕೊಡೋದಕ್ಕೋಸ್ಕರ ನಮ್ಮನ್ನು ಕರೆದಿದ್ದಾನೆ. ದೇವರು ಶಾಶ್ವತವಾದಂಥ ರಕ್ಷಣೆ ಕೊಡೋದಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿದ್ದಾನೆ. ಶಾಶ್ವತವಾದಂಥ ಎಂದು ಕದಲಿ ಹೋಗೋದಂಥ ರಾಜ್ಯಕ್ಕಾಗಿ ನಿಮ್ಮನ್ನು ಆತನು ಕರೆದಿದ್ದಾನೆ. ಆದರೆ ನಮ್ಮ ಜೀವಿತದಲ್ಲಿ ಬರುವಂಥ ಅನೇಕ ಕಷ್ಟಗಳು, ನಷ್ಟಗಳು, ಶ್ರಮೆಗಳು, ಇಕ್ಕಟ್ಟುಗಳು, ಇಬ್ಬಂದಿಯಲ್ಲಿ ನಾವು ಅನೇಕ ಸಲ ಆತುರದ ತೀರ್ಮಾನವನ್ನು ತೆಗೆದುಕೊಂಡು ಏನು ಮಾಡ್ತೀವಿ ಅಂದರೆ ತಾತ್ಕಾಲಿಕವಾದದ್ದನ್ನು ಟೆಂಪರವರಿ ಸೊಲ್ಯೂಷನ್ ಹುಡುಕ್ತೀವಿ ಅಂತೇಳಿ. ಹಲ್ಲೆಲೂಯಾ. ಪ್ರೀತಿ ದೇವರ ಮಕ್ಕಳೇ, ನೀವು ಯಾರ್ಯಾದ್ರೂ ಕೂಡ ನಿಮ್ಮ ಜೀವಿತದಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ ಟೆಂಪರವರಿ ಸೊಲ್ಯೂಷನ್ ಕಡೆಗೆ ನೀವು ಹೋಗ್ಬೇಡ್ರಿ. ನೀವು ತಾತ್ಕಾಲಿಕವಾದದ್ದನ್ನು ನೀವು ಬಯಸ್ಲಿಕ್ಕೆ ಹೋಗ್ಬೇಡ್ರಿ. ನೀವು ದೇವ್ರಿಗೆ ಕೇಳ್ರಿ, ಪ್ರಾರ್ಥನೆ ಮಾಡ್ರಿ, ದೇವ್ರ ಚಿತ್ತ ತಿಳ್ಕೊಳ್ರಿ. ದೇವ್ರೇ, ನನಗೆ ಶಾಶ್ವತದನ್ನು ದಯಪಾಲಿಸು. ಏಸಾವನಂತೆ, ಆ ಪ್ರಾಪಂಚಿಕನಂತೆ ನಾನು ಕೂಡ ಈ ಲೋಕದಲ್ಲಿ ನಿನ್ನ ಮಗಳಾಗಿ, ನಿನ್ನ ಮಗನಾಗಿ ನನ್ನ ಇಟ್ಟಿದ್ದಿ ದೇವ. ಯಾವುದು ಕೂಡ ಕ್ಷಣಿಕವಾದದ್ದು, ಯಾವುದು ಕೂಡ ತಾತ್ಕಾಲಿಕವಾದದ್ದನ್ನು, ಶರೀರ ಸಂಪತ್ತನ್ನು ಆಶಿಸಿ ದೇವ ನನ್ನ ಜೀವಿತದಲ್ಲಿ ಆಶೀರ್ವಾದ ಕಳೆದುಕೊಳ್ಳಬಾರ್ದಪ್ಪ ಅಂತೇಳಿ ಪ್ರಾರ್ಥನೆ ಮಾಡ್ರಿ ದೇವರಿಗೆ. ಅದನ್ನ ನೋಡ್ತೇವೆ. ಇವತ್ತು ಈ ಮಗನ ಏನ್ ಮಾಡ್ದನಪ್ಪ ಅಂತಂದ್ರೆ, ಆತನು ತಾತ್ಕಾಲಿಕವಾದಂಥ ಶರೀರದ ಒಂದು ಹಸುವೆಯನ್ನು ಆತನು ತಾಳ್ಕೊಳ್ಳಾರ್ದೆ ಏನ್ ಮಾಡ್ದನಪ್ಪ ಅಂತಂದ್ರೆ ತನ್ನ ಜೀವಿತದಲ್ಲಿ ಆತನು ಶಾಶ್ವತ ಆಶೀರ್ವಾದವನ್ನು ಕಳ್ಕೊಂಡನ ಅಂತೇಳಿ. ಅದನ್ನ ನೋಡ್ತೇವೆ. ಯಾವಾಗ ಆತನ ತಮ್ಮನ ಬಂದ ಆಶೀರ್ವಾದ ತಂದೆಯಿಂದ ಮೋಸದಿಂದ ಪಡೆದುಕೊಂಡು ಹೋಗ್ತಾನೋ, ಈತನು ಕೂಡ ಬರ್ತಾನೆ. ಅಪ್ಪ, ನನಗೂ ಕೂಡ ಆಶೀರ್ವಾದ ಮಾಡೆಂಬುದಾಗಿ ಆತನ ತಂದೆ ಕೇಳಿದಾಗ ತಂದೆಯಿಂದ ಉತ್ತರ ಬಂದದ್ದೇನಪ್ಪ ಅಂತಂದ್ರೆ, ಮಗನೇ, ನಿನಗೆ ಆಗಬೇಕಾದಂಥ ಆಶೀರ್ವಾದವನ್ನು ನಿನ್ನ ತಮ್ಮನು ಬಂದು ಏನು ಮಾಡಿದನು, ತೆಗೆದುಕೊಂಡು ಹೋದನೆಂಬುದಾಗಿ ಹೇಳ್ತಾನೆ. ಹಾಗಾದರೆ ನಾವು ನೋಡ್ತೀವಿ, ಅಲ್ಲಿ ಏಸಾವನು ಕಣ್ಣೀರಿಡ್ತಾನೆ, ಏಸಾವನು ದುಃಖ ಪಡ್ತಾನೆ. ಏಸಾವನು ಕಣ್ಣೀರು ಸುರಿಸಿ ತಂದೆಗೆ ಹೇಳ್ತಾನೆ, ಅಪ್ಪ ಅಪ್ಪ, ನನಗೋಸ್ಕರವಾಗಿ ಇನ್ನೂ ಒಂದು ಆಶೀರ್ವಾದ ಕೂಡ ನಿನ್ನಲ್ಲಿ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆತನು ಪರಿಪರಿಯಾಗಿ ಕಣ್ಣೀರಿನಿಂದ ಆತನು ಪ್ರಾರ್ಥನೆ ಮಾಡಿ ಬೇಡ್ಕೊಳ್ತಾನೆ. ಅಲ್ಲಿ ಆತನ ತಂದೆ ಹೇಳುವಂಥದ್ದೇನಪ್ಪ ಅಂದ್ರೆ, ಇಲ್ಲ ಮಗನೇ, ಆತನಿಗೆ ಎಲ್ಲ ಆಶೀರ್ವಾದಗಳನ್ನು ಆತನನ್ನು ಕೊಟ್ಟು ಬಿಟ್ಟಿದ್ದೇನೆ, ನಿನ್ನ ಮೇಲೆ ಅಧಿಕಾರಿಯಾಗಿ ಆತನನ್ನು ಮಾಡಿದ್ದೇನೆ ಎಂಬುದಾಗಿ ಆತನ ಹೇಳ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ, ನಡೆದದ್ದನ್ನು ಇಲ್ಲದ ಹಾಗೆ ಮಾಡೋದಕ್ಕೋಸ್ಕರ ಮಾರ್ಗ ಇಲ್ಲದೆ ಏಸಾವನು ಕಣ್ಣೀರು ಸುರಿಸಿದನು. ಆತನ ವಿಷಯದಲ್ಲಿ ಬೈಬಲ್ ಹೇಳ್ತದೆ, ಹೊಸ ಒಡಂಬಡಿಕೆ ಹೇಳ್ತದೆ, ಏಸಾವನಂತ ಪ್ರಾಪಂಚಿಕನು ನಿಮ್ಮ ಮಧ್ಯದಲ್ಲಿರದಂತೆ ನೀವು ಜಾಗ್ರತೆ ವಹಿಸ್ರಿ ಎಂಬುದಾಗಿ ಹೇಳ್ತಾರೆ ಅಂತ ಹೇಳಿರಿ. ಹಲ್ಲೆಲೂಯಾ. ಯಾರಾದರೂ ಇದ್ದೀರಾ ತಾತ್ಕಾಲಿಕವಾಗಿ ಕ್ಷಣಕವಾಗಿ ಆಸೆ ಪಟ್ಟು ನಿಮ್ಮ ಜೀವಿತದಲ್ಲಿ ದೇವರು ಶಾಶ್ವತವಾದಂಥ ಆಶೀರ್ವಾದವನ್ನು ಕಳೆದುಕೊಳ್ಳಲು ಯಾರಾದರೂ ಈ ಗುಂಪಿನಲ್ಲಿ ಇರುವುದಾದ್ರೆ ಜಾಗ್ರತೆ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ದೇವರು ನಿಮ್ಮನ್ನು ಕರೆದಿರುವಂಥ ಉದ್ದೇಶ ಬಹಳ ದೊಡ್ಡದಾಗಿದೆ ಅಂತ ಹೇಳಿರಿ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶಿಕೊಂಡಿರುವಂಥ ಉದ್ದೇಶ ಬಹಳ ಶ್ರೇಷ್ಠವಾಗಿದೆ. ನಿಮ್ಮನ್ನು ಶಾಶ್ವತವಾದ ಆಶೀರ್ವಾದ ಮಾಡಬೇಕೆಂಬುದಾಗಿ ದೇವರು ಕರೆದಿದ್ದಾನೆ. ಅದಕ್ಕೋಸ್ಕರವಾಗಿ ಏಸಾವನ ಮೂಲಕವಾಗಿ ನಮ್ಮ ಜೀವಿತವನ್ನು ಒಂದ್ಸಲ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಈ ಲೋಕದಲ್ಲಿ ನನ್ನ ಬದುಕು ಯಾವ ರೀತಿ ಇದೆ ಎಂಬುದು ನೋಡ್ಕೊಳ್ಬೇಕಂತೇಳಿ. ಹಲ್ಲೆಲೂಯಾ. ಮೂರನೇದಾಗಿ ನಾನು ಹೇಳಿದೆ, ಒಬ್ಬ ವಿಮೋಚಕನನ್ನು ನಿಮ್ಮ ಎದುರುಗಡೆ ತರ್ತೀನಿ. ಒಬ್ಬ ರಿಡೀಮರ್ ಯಾವ ರೀತಿಗೆ ತಪ್ಪಿ ಹೋದನು, ಒಬ್ಬ ವಿಮೋಚಕನು ಯಾವ ರೀತಿಗೆ ತಪ್ಪಿ ಹೋದನು ಎಂಬುದಾಗಿ ನಿಮ್ಮ ಎದುರುಗಡೆ ನಾನು ಮೂರನೇ ವ್ಯಕ್ತಿಯನ್ನು ತರ್ತೀನಿ. ಆ ವ್ಯಕ್ತಿ ಯಾವ ರೀತಿಗೆ ತಾತ್ಕಾಲಿಕವನ್ನು ಆಶಿಸಿ ಶಾಶ್ವತವಾಗಿ ತನ್ನ ಜೀವಿತದಲ್ಲಿ ನಷ್ಟ ಹೊಂದಿದೆ ಎಂಬುದಾಗಿ ಮೂರನೇ ವ್ಯಕ್ತಿ ನಿಮ್ಮ ಎದುರುಗಡೆ ತರಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾರಾದರೂ ಓದಿ ನನಗೆ ಸಹಾಯ ಮಾಡ್ತೀರಾ? ಜಡ್ಜಸ್, ನ್ಯಾಯಸ್ಥಾಪಕರ ಪುಸ್ತಕ 16ನೇ ಅಧ್ಯಾಯ, ನ್ಯಾಯಸ್ಥಾಪಕರ ಪುಸ್ತಕ. ಒಬ್ಬ ವಿಮೋಚಕನ ಕುರಿತು ನಿಮ್ಮ ಜೊತೆ ಮಾತಾಡ್ತೇನೆ. 16ನೇ ಅಧ್ಯಾಯ 19ನೇ ವಚನ. ದಯವಿಟ್ಟು ಯಾರಾದರೂ ಒಬ್ಬರು ಓದಿ ನನಗೆ ಸಹಾಯ ಮಾಡ್ತೀರಾ? ಹಾ 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 ಒಬ್ಬ ಮನುಷ್ಯನಿಂದ ಆ ತಲೆಯ 7 ಜಡೆಗಳನ್ನು ಬೋಳಿಸಿ ಅವನನ್ನು ದುರ್ಬಲಪಡಿಸಿದಳು. ಅವನ ಶಕ್ತಿಯು ಹೋಯಿತು. ಆಗ ಅವಳು, ಸಂಸೋನನೇ, ಫಿಲಿಷ್ಟಿಯರು ಬಂದಿದ್ದಾರೆ ಎಂದು ಕೂಗಲು ಆತನು ಎಚ್ಚೆತ್ತು ಮುಂಚಿನಂತೆ ಈಗಲೂ ಆ ಕೊಸರಿಸಿಕೊಂಡು ಹೋಗುವೆನು ಅಂದುಕೊಂಡನು. ಆದರೆ ಯೆಹೋವನು ತನ್ನನ್ನು ಬಿಟ್ಟು ಹೋಗಿದ್ದಾನೆಂಬುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂಸೋನನ ಕುರಿತು ನಾವು ನೋಡ್ತಿದ್ದೇವೆ. ಸಂಸೋನನು ಸಾಮಾನ್ಯವಾದಂಥ ವ್ಯಕ್ತಿ ಆಗಿರಲಿಲ್ಲ ರೀ. ಆತನು ತಾಯಿ ಗರ್ಭದಲ್ಲಿವರೆಗೆ ಆತನು ಪ್ರತಿಷ್ಠೆ ಹೊಂದಿದಂಥ ವ್ಯಕ್ತಿಯಾಗಿದ್ದನು.
ತಾಯಿ ಗರ್ಭದಲ್ಲಿರುವಾಗಲೇ ಆತನು ದೇವರ ಪ್ರಣಾಳಿಕೆಯಲ್ಲಿದ್ದಂಥ ವ್ಯಕ್ತಿ ಆತನಾಗಿದ್ದನು. ಸಂಸೋನನ ಜೀವಿತ, ಸಂಸೋನನ ಬದುಕನ್ನ ಒಂದು ವೇಳೆ ನ್ಯಾಯಸ್ಥಾಪಕ ಪುಸ್ತಕದಲ್ಲಿ ಧ್ಯಾನ ಮಾಡೋದಾದ್ರೆ ಈ ಸಂಸೋನನ ಕುರಿತು ಬೈಬಲ್ ಹೇಳ್ತದೆ. ಒಂದು ಬೈಬಲ್ ಒಂದು ಪಂಡಿತರು ಹೇಳ್ತಾರೆ, ಸಂಸೋನನಿಗೆ ದೇವರು ಕೊಟ್ಟಿರುವಂಥ ಇನ್ನೊಂದು ಹೆಸರೇನಪ್ಪ ಅಂತಂದ್ರೆ, ಚರಿತ್ರೆ ಹೇಳ್ತದೆ, ಸಂಸೋನನಪ್ಪ ಅಂತಂದ್ರೆ ಲಿಟಲ್ ಸನ್ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಸಂಸೋನನ ಅಂದ್ರೆ ಚಿಕ್ಕ ಸೂರ್ಯ ಎಂಬುದಾಗಿ. ಎಂತ ಆಧಿಕ್ಯತೆ ದೇವರ ಆತನ ಕೊಟ್ಟಿದ್ದೇನಲ್ರಿ. ಸಂಸೋನ್ ಅಂದ್ರೆ ಏನ್ರಿ? ಲಿಟಲ್ ಸನ್. ಲಿಟಲ್ ಸನ್ ಅಂತಂದ್ರೆ ಚಿಕ್ಕ ಸೂರ್ಯ ಆತನ ಹೆಸರಿನ ಅರ್ಥ. ಬಟ್ ಈ ಸಂಸೋನನು ಆತನು ಲಿಟಲ್ ಸನ್ ಆದ್ರೂ ಕೂಡ, ಪ್ರಕಾಶಿಸುವಂತ ಸೂರ್ಯನಾದ್ರೂ ಕೂಡ, ತನ್ನ ಜೀವಿತದಲ್ಲಿ ನಾವು ನೋಡ್ತಿದ್ದೇವೆ ಇವತ್ತು ಆತನು ಯಾವ ರೀತಿಗೆ ತನ್ನ ಜೀವಿತದಲ್ಲಿ ತಾತ್ಕಾಲಿಕವಾದದಕ್ಕೋಸ್ಕರವಾಗಿ, ಕ್ಷಣಿಕವಾದದಕ್ಕೋಸ್ಕರವಾಗಿ ತನ್ನ ಜೀವಿತದಲ್ಲಿ ಶಾಶ್ವತವಾಗಿ ಆತನ ತನ್ನ ಜೀವಿತವನ್ನು ನಷ್ಟಪಡಿಸಿಕೊಂಡನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ಸಂಸೋನನ ಮೈಯಲ್ಲಿ ಬಹಳ ಬಲ ಇತ್ರಿ. ಸಂಸೋನನ ಮೈಯಲ್ಲಿ ಏನಿತ್ರಿ? ಸಂಸೋನನ ಮೈಯಲ್ಲಿ ಬಹಳ ಬಲ ಇತ್ತು. ಆದ್ರೆ ನಾವು ನೋಡ್ತಿದ್ದೇವೆ ಸಂಸೋನನ ಕಣ್ಣಿನಲ್ಲಿ ಪಾಪ ಅಂತಕ್ಕಂಥದ್ದು ಇತ್ತು ಅಂತೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ಒಂದ್ಸಲ ಒಂದು ಕ್ಯಾಲ್ಕುಲೇಟರ್ ತೊಗೊಂಡು ಕ್ಯಾಲ್ಕುಲೇಟ್ ಮಾಡ್ರಿ. ನೀವು ಶರೀರ ಎಲ್ಲ ಕೂಡಿ ಅದರದ್ದು ಬಲ ಕ್ಯಾಲ್ಕುಲೇಟ್ ಮಾಡ್ರಿ. ಈ ಸಣ್ಣ ಕಣ್ಣಿಂದ ಒಂದ್ಸಲ ಬಲ ಏನು ಮಾಡ್ರಿ, ಕ್ಯಾಲ್ಕುಲೇಟ್ ಮಾಡ್ರಿ. ಎದ್ರ ಬಲ ಹೆಚ್ಚಾಗ್ತದ? ಇಲ್ಲಿಂದ ತಲೆನೂ ಬೇಡ, ಇಲ್ಲಿಂದ ಕಾಲ್ ತನಕ ಏನು ಮಾಡ್ರಿ, ಕ್ಯಾಲ್ಕುಲೇಟ್ ಮಾಡ್ರಿ. ಯಾವ್ದು ಭಾರ ಹೆಚ್ಚಾಗ್ತದ, ವೇಟ್ ಯಾವ್ದು ಹೆಚ್ಚಾಗ್ತದ? ಈ ಸಣ್ಣ ಈಟೆ ಕಣ್ಣಿಂದನೂ ವೇಟ್ ಮಾಡುವಂಥ ಕಡಿದಾಗ ಇಟ್ಟು ಇದ್ರ ವೇಟ್ ಎಷ್ಟು, ಇದ್ರ ವೇಟ್ ಎಷ್ಟು? ಎದ್ರದ್ದು ಜಾಸ್ತಿ ಅದ? ದೇಹದೇನದ ಜಾಸ್ತಿ ಅದ. ಕಣ್ಣು ಅದ್ರ ಮುಂದೆ ಏನ್ರಿ? ಕೈ ಕಾಲು ಒಂದೊಂದು ಬೆರಳು ನೋಡ್ಬೇಕಂದ್ರೆ, ನಮ್ಮ ಹಸ್ತ ನೋಡ್ಬೇಕಂದ್ರೆ ಹೆಂಗವ್ರಿ? ಇದು ಏಟದ? ಸಂಸೋನಿಗೆ ನಾವು ನೋಡ್ತೀವಿ ಮೈಯೆಲ್ಲ ಬಲದ. ಹಂಗ ವಿಶ್ವಾಸಿ ಮಕ್ಕಳಿಗೆ, ದೇವ್ರ ಮಕ್ಕಳಿಗೆ, ಕ್ರೈಸ್ತರಿಗೆ ಇವತ್ತು ಬಲ ಏನದ ರೀ? ಮೈ ತುಂಬ ಬಲದ, ತಲೆ ತುಂಬನೂ ಬಲದ. ಆದ್ರೆ ಬಲಹೀನತೆ ಎಲ್ಲಿದ, ಪಾಪ ಎಲ್ಲದ ಅಂದ್ರೆ ಕಣ್ಣಾಗ. ಅದಕ್ಕೆ ಸಂಸೋನನ ವಿಷಯದಲ್ಲಿ ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ. ಸಂಸೋನನು ಆತನು 13ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಆತನು ಜನ್ಮಿಸಿದ ಸೂರ್ಯ ಎಂಬುದಾಗಿ ಆತನಿಗೆ ನೋಡ್ತೀವಲ್ರಿ. 13ನೇ ಅಧ್ಯಾಯದಲ್ಲಿ ಈ ಲಿಟಲ್ ಸನ್, ಚಿಕ್ಕ ಸೂರ್ಯನು, 13ನೇ ಅಧ್ಯಾಯದಲ್ಲಿ ಸಂಸೋನನು ಜನ್ಮಿಸಿದಂಥ ಸೂರ್ಯನಾಗಿ ನಮಗೆ ಕಾಣ್ತಾನೆ. 14ನೇ ಅಧ್ಯಾಯದಲ್ಲಿ ಉದಯಿಸುವ ಸೂರ್ಯನ ಹಾಗೆ ನಮಗೆ ಕಾಣ್ತಾನೆ. ನಾವು ನೋಡ್ತೇವೆ 15ನೇ ಅಧ್ಯಾಯಕ್ಕೆ ಬರುವಂಥ ಸಂದರ್ಭದಲ್ಲಿ ಆತನು ಪ್ರಕಾಶವಾದಂಥ ಸೂರ್ಯನಂತೆ ನಮಗೆ ಕಾಣ್ತಾನೆ. ಯಾವಾಗ 16ನೇ ಅಧ್ಯಾಯಕ್ಕೆ ನಾವು ಬರ್ತೀವೋ, ಅಸ್ತಮಿಸಿರುವಂಥ ಸೂರ್ಯನ ಹಾಗೆ, ಮುಳುಗಿದ ಸೂರ್ಯನ ಹಾಗೆ ಆತನ ಬದುಕು, ಆತನ ಜೀವಿತ ಸತ್ಯವೇದದಲ್ಲಿ ನಾವು ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಶರೀರದ ಆಸೆ ಅಂತಕ್ಕಂಥದ್ದು ನಮ್ಮ ಜೀವಿತದಲ್ಲಿ, ಕಣ್ಣಿನ ಆಸೆ ಅಂತಕ್ಕಂಥದ್ದು ನಮ್ಮ ಜೀವಿತದಲ್ಲಿ ಅದು ಕ್ಷಣಿಕವಾಗಿರೋದ್ರಿಂದ, ಅದೊಂದು ತಾತ್ಕಾಲಿಕವಾಗಿರೋದ್ರಿಂದ ಇವತ್ತೊಬ್ಬ ಮನುಷ್ಯ ಎಷ್ಟು ಬಲನ್ನಾಗ್ತಾ ಇದ್ದಾನಪ್ಪ ಅಂತಂದ್ರೆ ನೋಡ್ರಿ, ಬಿಡಿ ಸೈಜ್ ಹಚ್ಚದ್ರಿ, ಮನುಷ್ಯನ ಸೈಜ್ ಹಚ್ಚದ್ರಿ. ಮನುಷ್ಯ ಎಷ್ಟು ಉದ್ದ ಇರ್ತಾನ್ರಿ? 6 ಅಡಿ ಇರ್ತಾನ. ಒಬ್ಬ ಮನುಷ್ಯ ಮಿನಿಮಮ್ ಅಂದ್ರೆ 6 ಅಡಿ ಇರ್ತಾನ. ಬಿಡಿ ಎಷ್ಟು ಇರ್ತದ್ರಿ? 3 ಇಂಚ್ ಇರ್ತದೆ. ಈಗ 6 ಅಡಿ ಮನುಷ್ಯ ಫ್ಲಾಟ್ ಆಗಬೇಕು, ಬಿದ್ದು ಹೋಗ್ಬೇಕಂದ್ರೆ ಈ 3 ಇಂಚ್ ಬಿಡಿ ಏನು ಮಾಡ್ತದ? ಅವನಿಗೆ ಏನು ಮಾಡ್ತದ? ಬೆಳೆಸ್ಬಿಡ್ತದ. ನೋಡ್ರಿ, ಅದಕ್ಕೆ ವಿಶ್ವಾಸಿ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ, ದೇವರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ, ಸಂಸೋನನ ಲಿಟಲ್ ಸನ್ ಆದ್ರೂ ಕೂಡ, ಆತನು ಚಿಕ್ಕ ಸೂರ್ಯನಾದರೂ ಕೂಡ, ಆತನು ಉದಯಿಸಿದ, ಆತನು ಜನ್ಮಿಸಿದ, ಆತನು ಪ್ರಕಾಶ ಮಾಡಿದ, ಆತನು ಉರಿದ. ಆದರೆ ಅಸ್ತಮಿಸುವಂಥ ಸಂದರ್ಭದಲ್ಲಿ ಆತನ ಒಂದು ಲೆಕ್ಕಾಚಾರ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳ್ತದೆ, ಒಬ್ಬ ಮನುಷ್ಯನ ಪ್ರಾರಂಭಕ್ಕಿಂತಲೂ ಅಂತ್ಯ ಲೇಸ್ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಅಂತ ಹೇಳಿ. ಹಲ್ಲೆಲೂಯಾ. ಪ್ರೀತಿ ಸಹೋದರನೇ, ಪ್ರೀತಿ ಸಹೋದರಿ, ನಿನ್ನ ಪ್ರಾರಂಭ ಚೆನ್ನಾಗಿರ್ಬೋದು, ನಿನ್ನ ವಿಶ್ವಾಸ ಜೀವಿತ ಪ್ರಾರಂಭ ಚೆನ್ನಾಗಿರ್ಬೋದು, ಬಟ್ ನಿನ್ನ ಪ್ರಾರಂಭ ಲೆಕ್ಕಕ್ಕೆ ಬರುವುದಿಲ್ಲ. ನೀನು ಹೇಳ್ತಾ ಇರ್ಬೋದು, ನಾನು ಹಾಗೆ ಸೇವೆ ಮಾಡಿದ್ದೀನಿ, ಹೀಗೆ ಸೇವೆ ಮಾಡಿದ್ದೀನಿ, ಚರ್ಚಲ್ಲಿ ಇಷ್ಟು ಕಾಣಿಕೆ ಕೊಟ್ಟಿದ್ದೀನಿ, ಇಷ್ಟೊಂದು ಸೇವೆ ಮಾಡಿದ್ದೀನಿ, ಇಷ್ಟೊಂದು ತ್ಯಾಗ ಮಾಡಿದ್ದೀನಿ, ನನ್ನ ಹಾಗೆ ಈ ಸಭೆ ಪ್ರಾರಂಭ ಆಗಿದ್ದರಿಂದ ಸೇವೆ ಮಾಡಿದಂಥವ್ರಿಲ್ಲ ಎಂಬುದಾಗಿ ನೀನು ಹೇಳ್ಬೋದು. ಬಟ್ ಅದು ನಿನ್ನ ಪ್ರಾರಂಭ ಅಷ್ಟೇ. ನಿನ್ನ ಪ್ರಾರಂಭ, ಅದು ಪ್ರಾರಂಭ ಲೆಕ್ಕಕ್ಕೆ ಬರುವುದಿಲ್ಲ. ಪ್ರಾರಂಭ ಅಂತಕ್ಕಂಥದ್ದು ಲೆಕ್ಕಕ್ಕೆ ಬರುವುದಿಲ್ಲ. ಒಂದು ಹುಡುಗನಿಗೆ, ಮಗುವಿಗೆ ಸ್ಕೂಲ್ಗೆ ಅಡ್ಮಿಷನ್ ಮಾಡೋದು ದೊಡ್ಡ ಮಾತಲ್ರಿ.
ಒಬ್ಬ ಹುಡುಗಿ ಒಬ್ಬ ಹುಡುಗ ಮದುವೆ ಮಾಡ್ಕೊಳ್ಳೋದು ದೊಡ್ಡ ಮಾತಲ್ರಿ. ಒಬ್ಬ ಹುಡುಗನಿಗೆ ಸ್ಕೂಲ್ ಹಾಕಿದ ಮೇಲೆ ಆತನು ಕಂಪ್ಲೀಟ್ ಎಜುಕೇಶನ್ ಮುಗಿಸಿ ಒಂದು ಜಾಬ್ ಹೋಲ್ಡರ್ ಆಗಬೇಕು ಆತನು. ಅಲ್ಲಲ್ವಿಯ? ಒಬ್ಬ ಹುಡುಗಿ ಮದುವೆ ಮಾಡ್ಕೋದು ಅಷ್ಟು ಈಸಿ ಇಲ್ಲ. ಮದುವೆ ಈಸಿ ಆಗಿಬಿಡ್ತದೆ. ಮದುವೆ ಮಾಡಿಕೊಂಡ ಮೇಲೆ ಮಕ್ಕಳದು ಸಂಸಾರ ಮಾಡಿ ಆಕೆ ಮಕ್ಕಳಿಗೆ ತಾಯಿಯಾಗಿ, ಗಂಡನಿಗೆ ಹೆಂಡತಿಯಾಗಿ, ಗೃಹಿಣಿಯಾಗಿ, ಸಮಾಜಕ್ಕೆ ಒಳ್ಳೆ ಗೃಹಿಣಿಯಾಗಿ ತೋರಿಸ್ಬೇಕ್ರಿ. ಆದರೆ ನಮ್ಮ ವಿಶ್ವಾಸ ಜೀವಿತ ನೋಡುವಾಗ, ನಮ್ಮ ಬದುಕು ನೋಡುವಂಥ ಸಂದರ್ಭದಲ್ಲಿ ನಾವೆಷ್ಟೋ ಸಲ ನಾವು ನೋಡ್ತೇವೆ, ಕ್ಷಣಿಕವಾಗಿ ತಾತ್ಕಾಲಿಕವಾಗಿ ಸಿಗುವಂಥ ಸುಖ, ಒಂದು ಸಂತೋಷಕ್ಕೋಸ್ಕರವಾಗಿ ನಮ್ಮ ಜೀವಿತದಲ್ಲಿ ದೇವರಿಟ್ಟಿರುವಂಥ ದೊಡ್ಡ ಆಶೀರ್ವಾದಗಳನ್ನು ಕಳ್ಕೊಳ್ತೇವೆ ಅಂತೇಳಿ. ಅಲ್ಲೆಲ್ಲಿಯ ಹವ್ವ ತಾಯಿ ಅದನ್ನೇ ಮಾಡಿದಳು. ಹವ್ವ ಏನು ಮಾಡಿದಳ್ರಿ? ಏನು ಪಾಪ ಮಾಡಿದಳ್ರಿ? ಏನಾದರೂ ವ್ಯಭಿಚಾರ ಮಾಡಿದ್ರೆ ಹೋಗಿ? ಇಲ್ಲ. ಜಸ್ಟ್ ಕಣ್ಣು ಎಲ್ಲಿ ಬಿತ್ತು? ಆ ಹಣ್ಣಿನ ಮೇಲೆ ಬಿತ್ತು. ಅದು ತಿನ್ಬೇಡ್ಬಿ ಅಂದನ, ಅದು ಮುಟ್ಬೇಡ್ಬಿ ಅಂದನ್ ದೇವ್ರು. ಆದರೆ ದೇವರು ಇವರಿಬ್ಬರಿಗೆ ಕೊಟ್ಟಿದ್ದು ಹೆಚ್ಚ, ಏನು ತಿನ್ಬೇಡೋದೇದು ಹೆಚ್ಚು? ಯಾವ್ದು ಹೆಚ್ಚಿತ್ತಲ್ಲಿ? ದೇವ್ರು ಹೇಳ್ತಾನ, ಈ ತೋಟದಲ್ಲಿರುವಂಥ ಎಲ್ಲ ಮರದ ಹಣ್ಣುಗಳನ್ನು ಸಮೃದ್ಧಿಯಾಗಿ ತಿನ್ನೋರ ಮೇಲೆ ದೇವ್ರು ಹೇಳ್ತಾನ. ತೋಟದ ಮರದಲ್ಲಿರುವಂಥ ಎಲ್ಲ ಹಣ್ಣು ಅವ್ರವೇ, ಆ ತೋಟನೇ ಅವ್ರದ್ದು. ಬಟ್ ತೋಟದ ಮಧ್ಯದಲ್ಲಿರುವಂಥ ಈ ಹಣ್ಣು ಮುಟ್ಟಬೇಡ್ರಿ ಅಂತ ಹೇಳಿರ್ತಾನೆ. ಆದ್ರೆ ಕೊಟ್ಟಿದ್ದೆ ಹೆಚ್ಚ, ದೇವರು ಕೊಡ್ಲಾರ್ದ ಹೆಚ್ಚರಿ? ಕೊಟ್ಟಿದ್ದೆ ಹೆಚ್ಚದ, ಹೌದಲ್ಲ? ಕೊಳ್ಳಾರ್ದ ಇಟ್ಟು ಒಂದೇ ಮರ ಕೊಟ್ಟಿದ್ದೆ ಹೆಚ್ಚು. ಸೈತಾನ ಏನು ಮಾಡ್ತಾನೆ ಗೊತ್ತದ್ರಿ? ದೇವ್ರು ನಮಗೆ ಏನು ಕೊಟ್ಟನ ಅನ್ನೋದ್ರ ಬಗ್ಗೆ ನಮ್ಮ ದೃಷ್ಟಿ ಹೋಲಾರ್ದಾಗ ಮಾಡ್ತಾನೆ ರೀ. ನೆನ್ಪಿಟ್ಕೋರಿ ನೀವು. ದೇವ್ರು ನಮಗೆ ಏನು ಕೊಟ್ಟಿದ್ದಾನೆ, ದೇವ್ರು ನಮಗೆ ಎಷ್ಟು ಕೊಟ್ಟಿದ್ದಾನೆ, ನಾವು ಏನಾಗಿದ್ದೇವೆ ಅನ್ನೋದು ನಾವು ಮರೆತು ಹೋಗುವಂತೆ ಸೈತಾನ ಏನು ಮಾಡ್ತಾನೆ ಅಂದರೆ, ನಮ್ಮ ಹತ್ರ ಇಷ್ಟಿರ್ತದ ಅದ್ರಿಂದ ತೃಪ್ತಿ ಇರಲ್ಲ. ಕಲ್ಯದ ನೋಡ್ರಿ, ಏನದ ಅದೇ ಬೇಕು. ಹಾಗೆ ಮಾಡಿ ಮೋಸ ಮಾಡ್ತಾನೆ ಸೈತಾನ ನಮಗೆ. ಸಂಸೋನನ ಜೀವಿತದಲ್ಲಿ ನಾವು ಅದೇನು ನೋಡ್ತೀವಿ. ಆದರೆ ಆತನು ಒಬ್ಬ ವಿಮೋಚಕನಾಗಿದ್ದಾನೆ. ಆತನು ದೇವರು ಆರಿಸ್ಕೊಂಡಿರೋ ಉದ್ದೇಶ, ಫಿಲಿಸ್ಟ್ರಿಂದ ನಾವು ನೋಡ್ತೇವೆ ಇಸ್ರಾಯೇಲರನ್ನು ಬಿಡಿಸಬೇಕೆಂಬುದಾಗಿ ಒಬ್ಬ ರಿಡೀಮರ್ ಆಗಿ, ಒಬ್ಬ ವಿಮೋಚಕನಾಗಿ ದೇವರು ಆತನನ್ನು ಪ್ರತಿಷ್ಠೆ ಮಾಡಿ ತನ್ನ ಸೇವೆಗಾಗಿ ನೇಮಿಸಿಕೊಂಡಿರೋ ಸಂದರ್ಭದಲ್ಲಿ ಆತನು ಆ ಒಂದು ಹೆಣ್ಣಿನ ಆಸೆಗೆ ಆತನು ಒಳಗೆ ಬಿಡ್ತಾನೆ ರೀ. ಒಂದ್ಸಲ ಬಿದ್ದರೆ ಪರವಾಗಿಲ್ಲ, ಪ್ರತಿ ಸಲ ಅದಕ್ಕೆ ಎಡಿಟ್ ಆಗಿಬಿಡ್ತಾನೆ ರೀ. ಪ್ರತಿ ಸಲ ಏನು ಮಾಡ್ತಾನೆ? ಒಂದು ಊರಿಗೆ ಹೋದಾಗ ಅದೇ, ಇನ್ನೊಂದು ಊರಿಗೆ ಹೋದಾಗನು ಅದೇ. ಯಾವಾಗ ತನ್ನ ಜೀವಿತದಲ್ಲಿ ಕ್ಷಣಿಕವಾದಂಥ ತಾತ್ಕಾಲಿಕವಾದಂಥ ಸುಖಕ್ಕೋಸ್ಕರವಾಗಿ ಆತನು ತೀರ್ಮಾನ ಮಾಡ್ತಾನೋ, ತನ್ನ ಜೀವಿತದಲ್ಲಿ ಶಾಶ್ವತವಾದನ್ನು ಏನು ಮಾಡ್ತಾನೆ? ಆತನು ಕಳೆದುಕೊಂಡು ತನ್ನ ಜೀವಿತದಲ್ಲಿ ನಷ್ಟವನ್ನು ಹೊಂತಾನಂತೇಳಿ. ಯಾವಾಗ ಆತನು ತನ್ನ ಜೀವಿತದಲ್ಲಿ ನನ್ನ ಮೊದಲಿನಂತೆ ಬಲ ಇದೆ, ಮೊದಲಿನಂತೆ ಶಕ್ತಿ ಇದೆ ಎಂಬುದಾಗಿ ಆತನು ಕೊಸರಿಕೊಂಡು ಹೇಳುವಂಥ ಸಂದರ್ಭದಲ್ಲಿ ಆತನಿಗೆ ಗೊತ್ತಾಗಂಗಿಲ್ಲ ಯೆಹೋವನು ನನ್ನನ್ನು ಬಿಟ್ಟು ಹೋಗಿದ್ದಾನೆಂಬುದಾಗಿ ಆತನಿಗೆ ಗೊತ್ತಾಗಂಗಿಲ್ಲ ಅಂತೇಳಿ. ಹಲ್ಲೆಲೂಯಾ. ಇವತ್ತು ಅನೇಕ ಕ್ರೈಸ್ತರಿಗೆ ಗೊತ್ತಾಗಂಗಿಲ್ಲ, ಅನೇಕ ವಿಶ್ವಾಸಿ ಮಕ್ಕಳಿಗೆ ಗೊತ್ತಾಗಂಗಿಲ್ಲ, ದೇವ್ರು ನನ್ನ ಜೊತೆ ಇದ್ದಾನೆ, ದೇವ್ರು ನನ್ನ ಸಂಗಡ ಇದ್ದಾನೆ, ದೇವ್ರು ನಮ್ಮ ಒಟ್ಟಿಗಿದ್ದಾನೆ ಎಂಬುದಾಗಿ ಭಾಳ ಜನ ತಪ್ಪಾಗಿ ತಿಳ್ಕೊಳ್ತಾರೆ. ಆದರೆ ದೇವರು ಯಾವತ್ತೋ ಬಿಟ್ಟು ಹೋಗಿರ್ತಾನೆ. ಕಾರಣ, ಕ್ಷಣಿಕವಾದದ್ದನ್ನು ನಿನ್ನ ಜೀವಿತದಲ್ಲಿ ತಪ್ಪಂತಂದರೆ, ತಾತ್ಕಾಲಿಕವಾದದ್ದನ್ನು ಆಸೆ ಪಡುವಂಥ ಜೀವಿತ ನಿನ್ನಲ್ಲಿ ತಪ್ಪಂತಂದರೆ ದೇವರು ನಿನ್ನ ಹತ್ರ ಇರೋದಿಲ್ಲ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ಒಬ್ಬ ಸಹೋದರನು ಆತನು ತಾತ್ಕಾಲಿಕವಾದದ್ದನ್ನು ಆಶಿಸಿ ಶಾಶ್ವತವಾದನ್ನು ಕಳೆದುಕೊಂಡನು. ಒಬ್ಬ ಮಗನು ಕ್ಷಣಿಕವಾದದ್ದನ್ನು ಆಶಿಸಿ ತಾತ್ಕಾಲಿಕವಾದದನ್ನು ಆಶಿಸಿ ಶಾಶ್ವತವಾದಂಥ ಆಶೀರ್ವಾದ ಕಳೆದುಕೊಂಡನು. ಒಬ್ಬ ವಿಮೋಚಕನು, ಒಬ್ಬ ರಿಡೀಮರ್, ಅವತ್ತು ಇಸ್ರಾಯೇಲ್ ಜನರನ್ನು ಬಿಡಿಸುವಂಥವನು ನಾವು ನೋಡ್ತೇವೆ. ಆತನು ಕ್ಷಣಿಕವಾದದ್ದನ್ನು ಆಸೆ ಪಟ್ಟು ತನ್ನ ಜೀವಿತದಲ್ಲಿ ಏನು ಮಾಡ್ದನಪ್ಪ ಅಂತಂದರೆ ಶಾಶ್ವತವಾದದ್ದನ್ನು ಕಳೆದುಕೊಂಡು ನಷ್ಟ ಹೊಂದಿದ್ದೇನೆ ಅಂತೇಳಿ. ಹಲ್ಲೆಲೂಯಾ. ಕೊನೆಯದಾಗಿ ನನ್ನ